ಬರೋಬ್ಬರಿ 30 ವರ್ಷಗಳ ಬಳಿಕ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಶುರುವಾಗಿದೆ. ಈಗಾಗಲೇ ಸಮ್ಮೇಳನದ ಅಧ್ಯಕ್ಷ ಗೋರು ಚನ್ನಬಸಪ್ಪ ಅವರ ಮೆರವಣಿಗೆ ಅಂದರೆ ವಿಶೇಷ ರಥದಲ್ಲಿ ಮೆರವಣಿಗೆಯನ್ನು ಕೂಡ ಶುರುವಾಗಿದೆ. ಮಂಡ್ಯದಲ್ಲಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಸರ್ಕಲ್ನಿಂದ ಸಾಹಿತ್ಯ ಸಮ್ಮೇಳನ ಜರುಗುವಂಥ ವೇದಿಕೆವರೆಗೂ ಸುಮಾರು 5 ರಿಂದ 6 ಕಿಲೋಮೀಟರ್ವರೆಗೂ 154 ಈ ರೀತಿಯಾದಂಥ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಶುರುವಾಗಿರೋದು. ಕಂಸಾಳೆ ಇದರಲ್ಲೂ ಕೂಡ ಮದ್ದೂರು ತಾಲೂಕು ಕಲ್ಲೇರಪುರ ಗ್ರಾಮದ ಮಹೇಶ್ ತಂಡದವರಿಂದ, ಇನ್ನು ಚಾಮರಾಜನಗರ ಜಿಲ್ಲೆಯವರ ಜಾನಪದ ಕಲಾ ತಂಡ ಅದು ಕೂಡ ಬಹಳ ಅದ್ಭುತ. ಸೊ ಈ ಮೆರವಣಿಗೆ ಕೂಡ ಶುರುವಾಗ್ತಾ ಇದೆ. ಈ ರೀತಿಯಾಗಿ 154 ಕಲಾ ಪ್ರಕಾರಗಳು ಡೊಳ್ಳು ಕುಣಿತದ ಮೆರವಣಿಗೆಯನ್ನು ಕೂಡ ಶುರುವಾಗಿರೋದು. ಎಲ್ಲರೂ ಇದನ್ನು ಸ್ವಾಗತ ಮಾಡಲಿಕ್ಕೆ ವಿದ್ಯಾರ್ಥಿಗಳು, ಸಾಹಿತ್ಯಾಸಕ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಬೇರೆ ಬೇರೆ ಕಲಾ ತಂಡಗಳೇನಿದ್ದಾವೆ ಆ ಕಲಾ ತಂಡಗಳು ಕೂಡ ನಿಮಗೆ ಮದ್ದೂರು ತಾಲೂಕಿನ ತಿಟ್ಟಮನಹಳ್ಳಿಯಿಂದ ಬಂದಂಥ ಈ ಜನಪದ ಕಲಾ ತಂಡ ಏನಿದೆ ವಿಶೇಷವಾದಂಥ ತಮ್ಮ ವಾದ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಹಗಲ ವೇಷಗಾರರು ಮತ್ತು ವೀರಗಾಸೆ ಅಂತಲೇ ಭಾಳ ಫೇಮಸ್. ಸೊ ಈ ಕಲಾ ತಂಡಗಳು ಕೂಡ ಇರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ಕಲಾ ತಂಡಗಳು ಭಾಗಿಯಾಗ್ತದವೆ. 800ಕ್ಕೂ ಹೆಚ್ಚು ಜನ ಮಹಿಳೆಯರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ವಿಶೇಷವಾದಂಥ ಜಾನಪದ ಕಲಾ ಪ್ರದರ್ಶನವನ್ನು ಮೆರವಣಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಇನ್ನು ಮುಂಭಾಗದಲ್ಲಿ ಹೋಗ್ತಾ ಹೋದರೆ ನಿಮಗೆ ಈ ರೀತಿ 154 ಕಲಾ ತಂಡಗಳಿರೋದು, 1000ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿರೋದು. ಕುಂಭಮೇಳದ ಜೊತೆಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಯುವಕರು, ಸ್ನೇಹಿತರು ಪ್ರತಿಯೊಬ್ಬರೂ ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಈ ಮೂಲಕ ಸಾಹಿತ್ಯ ಸಮ್ಮೇಳನ ಅಂದರೆ ಕೇವಲ ಎಲ್ಲ ಕನ್ನಡ ಮನಸ್ಸುಗಳಿಗಾಗಿ ಇರುವಂಥ ಸಮ್ಮೇಳನ ಅನ್ನೋದನ್ನು ಸಾಬೀತುಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳಲ್ಲೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಬಲಭಾಗ ಹೋದರೆ ಮುಸ್ಲಿಂ ಸಮುದಾಯದ ಎಲ್ಲ ನಾಯಕರೇನಿದ್ದಾರೆ, ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಕನ್ನಡ ಬಾವುಟವನ್ನು ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳು ಸಹಿತ ನಿಮಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ 5 ಕಿಲೋಮೀಟರ್ವರೆಗೂ ಕೂಡ ಮೆರವಣಿಗೆ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ಮೂಲಕ ಕನ್ನಡ ಮನಸ್ಸುಗಳೆಲ್ಲವೂ ಕೂಡ ಸೇರಿಕೊಂಡು 30 ವರ್ಷದ ಬಳಿಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಅದ್ಧೂರಿಯಾಗಿ ಮಾಡಲಿಕ್ಕೆ ಕನ್ನಡ ಮನಸ್ಸುಗಳೆಲ್ಲವೂ ಕೂಡ ಒಂದಾಗಿದ್ದಾವೆ. ಅದು ಮೆರವಣಿಗೆಯಲ್ಲಿ ಜನರ ಭಾಗಿಯಾಗಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಬರೋಬ್ಬರಿ 30 ವರ್ಷಗಳ ಬಳಿಕ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಶುರುವಾಗಿದೆ. ಈಗಾಗಲೇ ಸಮ್ಮೇಳನದ ಅಧ್ಯಕ್ಷ ಗೋರು ಚನ್ನಬಸಪ್ಪ ಅವರ ಮೆರವಣಿಗೆ ಅಂದರೆ ವಿಶೇಷ ರಥದಲ್ಲಿ ಮೆರವಣಿಗೆಯನ್ನು ಕೂಡ ಶುರುವಾಗಿದೆ. ಮಂಡ್ಯದಲ್ಲಿರುವಂಥ ಸರ್ ಎಂ ವಿಶ್ವೇಶ್ವರಯ್ಯ ಸರ್ಕಲ್ನಿಂದ
ಸಾಹಿತ್ಯ ಸಮ್ಮೇಳನ ಜರುಗುವಂಥ ವೇದಿಕೆವರೆಗೂ ಸುಮಾರು 5ರಿಂದ 6 ಕಿಲೋಮೀಟರ್ವರೆಗೂ 154 ಈ ರೀತಿಯಾದಂಥ ವಿವಿಧ ಕಲಾ ತಂಡಗಳಿಂದ ಮೆರವಣಿಗೆ ಶುರುವಾಗಿರೋದು. ಕಂಸಾಳೆ ಇದರಲ್ಲೂ ಕೂಡ ಮದ್ದೂರು ತಾಲೂಕು ಕಲ್ಲೇರಪುರ ಗ್ರಾಮದ ಮಹೇಶ್ ತಂಡದವರಿಂದ, ಇನ್ನು ಚಾಮರಾಜನಗರ ಜಿಲ್ಲೆಯವರ ಜಾನಪದ ಕಲಾ ತಂಡ ಅದು ಕೂಡ ಬಹಳ ಅದ್ಭುತ. ಸೊ ಈ ಮೆರವಣಿಗೆ ಕೂಡ ಶುರುವಾಗ್ತಾ ಇದೆ. ಈ ರೀತಿಯಾಗಿ 154 ಕಲಾ ಪ್ರಕಾರಗಳು, ಡೊಳ್ಳು ಕುಣಿತದ ಮೆರವಣಿಗೆನೂ ಕೂಡ ಶುರುವಾಗಿರೋದು. ಎಲ್ಲರೂ ಇದನ್ನು ಸ್ವಾಗತ ಮಾಡಲಿಕ್ಕೆ ವಿದ್ಯಾರ್ಥಿಗಳು, ಸಾಹಿತ್ಯಾಸಕ್ತರು, ಸಾರ್ವಜನಿಕರು ಎಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಬೇರೆ ಬೇರೆ ಕಲಾ ತಂಡಗಳೇನಿದ್ದಾವೆ ಆ ಕಲಾ ತಂಡಗಳು ಕೂಡ ನಿಮಗೆ ಮದ್ದೂರು ತಾಲೂಕಿನ ತಿಟ್ಟಮನಹಳ್ಳಿಯಿಂದ ಬಂದಂಥ ಈ ಜನಪದ ಕಲಾ ತಂಡ ಏನಿದೆ ವಿಶೇಷವಾದಂಥ ತಮ್ಮ ವಾದ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಹಗಲ ವೇಷಗಾರರು ಮತ್ತು ವೀರಗಾಸೆ ಅಂತಲೇ ಭಾಳ ಫೇಮಸ್. ಸೊ ಈ ಕಲಾ ತಂಡಗಳು ಕೂಡ ಇರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಸಾಕಷ್ಟು ಕಲಾ ತಂಡಗಳು ಭಾಗಿಯಾಗ್ತಾ ಇದ್ದಾವೆ. 800ಕ್ಕೂ ಹೆಚ್ಚು ಜನ ಮಹಿಳೆಯರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ವಿಶೇಷವಾದಂಥ ಜಾನಪದ ಕಲಾ ಪ್ರದರ್ಶನವನ್ನು ಮೆರವಣಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಇನ್ನು ಮುಂಭಾಗದಲ್ಲಿ ಹೋಗ್ತಾ ಹೋದರೆ ನಿಮಗೆ ಈ ರೀತಿ 154 ಕಲಾ ತಂಡಗಳಿರೋದು, 1000ಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿರೋದು, ಕುಂಭಮೇಳದ ಜೊತೆಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮುಸ್ಲಿಂ ಯುವಕರು, ಸ್ನೇಹಿತರು ಪ್ರತಿಯೊಬ್ಬರೂ ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗಿಯಾಗಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಈ ಮೂಲಕ ಸಾಹಿತ್ಯ ಸಮ್ಮೇಳನ ಅಂದರೆ ಕೇವಲ ಎಲ್ಲ ಕನ್ನಡ ಮನಸ್ಸುಗಳಿಗಾಗಿ ಇರುವಂಥ ಸಮ್ಮೇಳನ ಅನ್ನೋದನ್ನು ಸಾಬೀತುಪಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ವಿವಿಧ ಕಲಾ ತಂಡಗಳಲ್ಲೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಬಲಭಾಗ ಹೋದರೆ ಮುಸ್ಲಿಂ ಸಮುದಾಯದ ಎಲ್ಲ ನಾಯಕರೇನಿದ್ದಾರೆ, ಜನರೇನಿದ್ದಾರೆ ಅವರೆಲ್ಲರೂ ಕೂಡ ಕನ್ನಡ ಬಾವುಟವನ್ನು ಹಿಡಿದು ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದ್ದಾವೆ. ಇನ್ನು ಮಕ್ಕಳು ಸಹಿತ ನಿಮಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ರೀತಿಯಾಗಿ 5 ಕಿಲೋಮೀಟರ್ವರೆಗೂ ಕೂಡ ಮೆರವಣಿಗೆ ಉದ್ದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿರೋದು ಕಂಡು ಬರ್ತಾ ಇದೆ. ಈ ಮೂಲಕ ಕನ್ನಡ ಮನಸ್ಸುಗಳೆಲ್ಲವೂ ಕೂಡ ಸೇರಿಕೊಂಡು 30 ವರ್ಷದ ಬಳಿಕ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಅದ್ಧೂರಿಯಾಗಿ ಮಾಡಲಿಕ್ಕೆ ಕನ್ನಡ ಮನಸ್ಸುಗಳೆಲ್ಲವೂ ಕೂಡ ಒಂದಾಗಿದ್ದಾವೆ. ಅದು ಮೆರವಣಿಗೆಯಲ್ಲಿ ಜನರ ಭಾಗಿಯಾಗಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಮಂಡ್ಯದಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.